ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ನ್ಯಾಯಕ್ಕಾಗಿ ನ್ಯಾಯದ ಸಲುವಾಗಿ ಸಂವಿಧಾನಬದ್ಧವಾಗಿ ಈ ದೇಶದಲ್ಲಿರುವಂಥ ಬಡ ವಿದ್ಯಾರ್ಥಿಗಳ ಪರವಾಗಿ ಬಡ ಜನರ ಪರವಾಗಿ ಕಾನೂನಿನ ಅಡಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ರಾಜ್ಯದ ಪ್ರಭಾವಿ ಸಚಿವರಾಗಿರುವಂಥ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಐಟಿ ಸಚಿವರು ಕಲಬುರಗಿಯ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರ ಮೇಲೆ ಇವತ್ತು ಏನು ಕೆಲವು RSS ಹೆಸರು ಹೇಳಿಕೊಂಡು ಕೆಲವು ಕಿಡಿಗೇಡಿಗಳು ಇವತ್ತು ಫೋನ್ ಕರೆ ಮಾಡುವ ಮೂಲಕ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇವತ್ತು ಅವರಿಗೆ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇವತ್ತು ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಶಬ್ದಗಳನ್ನು ಬಳಸಿ ಅಶ್ಲೀಲ ಪದಗಳನ್ನು ಬಳಸಿ ಅವರಿಗೆ ನಿಂದನೆ ಮಾಡ್ತಾ ಇದ್ದಾರೆ. ಇದನ್ನ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ST ಹೋರಾಟ ಸಮಿತಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೇವೆ. ಬಂಧುಗಳೇ, ಏನು ಕರ್ನಾಟಕದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನ ಕೆಲವು ದಿನಗಳ ಹಿಂದೆ ಒಂದು ಪತ್ರವನ್ನ ಬರೆದಂತ ಪ್ರಿಯಾಂಕಾ ಖರ್ಗೆಜಿಯವರು ಈ ರಾಜ್ಯದಲ್ಲಿ ಏನು ಚಟುವಟಿಕೆಗಳನ್ನ ನಡೀತಾ ಇದೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ, ಸರ್ಕಾರಿ ಅನುದಾನಿತ ಶಾಲೆಗಳ ಆವರಣದಲ್ಲಿ ಇವತ್ತು ಏನು ಇವತ್ತು RSS ಚಟುವಟಿಕೆಗಳನ್ನ ಅಲ್ಲಿ ಬೈಠಕ್ಗಳನ್ನ ಏನು ಮಾಡ್ತಾ ಇದ್ದಾರೆ, ಇದರಿಂದ ಅಲ್ಲಿ ಅಶಾಂತಿ ವಾತಾವರಣ ಉಂಟಾಗ್ತಾ ತಿಳ್ಕೊಂಡು ಸರ್ಕಾರದ ಏನು ಸ್ಥಳಗಳಲ್ಲಿ ಇವತ್ತು ಇದನ್ನ ನಿರ್ಬಂಧನೆ ಹೇರಬೇಕು. ಅವರು ತಮ್ಮ ಪ್ರೈವೇಟ್ ಸ್ಥಳದಲ್ಲಿ ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ, ಬೈಠಕ್ ಮಾಡ್ರಿ, ಯಾವುದೇ ಒಂದು ಚಟುವಟಿಕೆ ಮಾಡ್ಲಿಕ್ಕೆ ಯಾರ್ದು ಅಭ್ಯಂತರ ಇಲ್ಲ. ಆದರೆ ಏನು ಸರ್ಕಾರಿ ಸ್ಥಳವನ್ನ ಬಳಸ್ಕೊಂಡು ಇಂಥ ಒಂದು ಚಟುವಟಿಕೆ ನಡೆಸ್ತಾರೆ, ಇದನ್ನ ನಿರ್ಬಂಧನೆ ಹೇರಬೇಕಂತ ಸರ್ಕಾರಕ್ಕೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ, ಪತ್ರ ಬರೆದಿದ್ದಾರೆ. ಅದೇ ಬಿಟ್ಟು ಇವತ್ತು ಇವರಿಗೆ ಏನಾದರೂ ಇಲ್ಲಿಂದ ದೇಶದಿಂದ ಇವರು ನಿರ್ಬಂಧನೆ ಹೇರಬೇಕು, ಇವರು ಇಲ್ಲಿಂದ ಬೇರೆ ಕಡೆ ಕಳಿಸ್ಬೇಕಂತ ಏನು ಲೆಟರ್ ಬರೆದಿಲ್ಲ. ಇವತ್ತು ಕಾನೂನಿನ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಆ ಒಂದು ಲೆಟರ್ ಬರೆದಿದ್ದಾರೆ. ಎಲ್ಲಿ ಇಂಥ ಚಟುವಟಿಕೆಗಳಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು, ಇವತ್ತು ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಇವತ್ತು ಎಷ್ಟೋ ಸರ್ಕಾರಿ ಸ್ಥಳಗಳಲ್ಲಿ ಬೇರೆಯವರಿಗೆ ತೊಂದರೆ ಆಗಲಾರ್ದಂತೆ ಇವತ್ತು ಕೆಲಸ ಮಾಡಬೇಕು, ಅಲ್ಲಿರುವಂಥ ವ್ಯವಸ್ಥೆ ಶುದ್ಧ ಆಗ್ಬೇಕಂತ ತಿಳ್ಕೊಂಡು ಅವ್ರು ಪತ್ರ ಬರೆದಿದ್ದಾರೆ. ಇವತ್ತು ನಿಮಗೆ ನಾವು ಉದಾಹರಣೆಯಾಗಿ ಹೇಳಬಹುದು, ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಕೇಂದ್ರೀಯ ವಿಶ್ವವಿದ್ಯಾಲಯ ಅಲ್ಲಿ ಎಷ್ಟೊಂದು ಅಲ್ಲೋಲ ಕಲ್ಲೋಲ ಆಯಿತು. ಇವತ್ತು ಪ್ರತಿಭಟನೆಗಳಾದವು. ಇವತ್ತಲ್ಲಿ ಏನು RSSನವರು ಬೈಠಕ್ ಮಾಡಿದಾಗ ಕೆಲವು ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದ್ರು, ಇಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ನಾವು ಬಂದೀವಿ, ಇಲ್ಲಿ ಬೈಠಕ್ ಮಾಡಕ್ ಬಂದಿಲ್ಲ, ಇಲ್ಲಿ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ಎಷ್ಟೋ ಜನ ಅಬ್ಜೆಕ್ಷನ್ ಮಾಡಿದಾಗ ಇವತ್ತು ಅಲ್ಲಿ ಏನು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಾಡಿದ್ರು ನೂರಾರು ಯುವಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ FIR ಕೂಡ ಆಗಿದೆ. ಇಂಥ ಪರಿಸ್ಥಿತಿ ಮತ್ತೆ ಆಗಬಾರ್ದು. ಇವತ್ತು ಸರ್ಕಾರದ ಸ್ಥಳದಲ್ಲಿ ಬೇಡ, ಇದು ಬೇರೆ ಕಡೆ ಸ್ಥಳಾಂತರಿಸಬೇಕಂತ ತಿಳ್ಕೊಂಡು ಅವರು ಮನವಿ ಪತ್ರ ಕೊಟ್ಟಿದ್ದಾರೆ. ಮನವಿ ಪತ್ರ ಕೊಟ್ಟ ಮೇಲೆ ಸರ್ಕಾರ ತೀರ್ಮಾನ ತಗೋತದೆ. ಸರ್ಕಾರ ಏನ್ ನಿರ್ಧಾರ ಬರ್ತದೆ ಆ ನಿರ್ಧಾರ ಬರೋಕ್ಕಿಂತ ಮುಂಚೆನೆ ಇವ್ರೇನಪ್ಪಾ ಅಂದ್ರೆ ಇವರ ಧ್ವನಿಯನ್ನ ಕುಗ್ಗಿಸ್ಬೇಕು, ಇವರಿಗೆ ಹೆದರಿಸಬೇಕು, ಇವರಿಗೆ ಜೀವ ಭಯ ಹಾಕಬೇಕು. ಅಂದ್ರೆ ಯಾರು ಕಾನೂನಿನ ಪರವಾಗಿ ನೇರವಾಗಿ ಮಾತನಾಡಬಾರ್ದು, ಕಾನೂನನ್ನ ಇವತ್ತು ಪಾಲನೆ ಮಾಡಬಾರ್ದು. ಯಾರು ಧ್ವನಿ ಎತ್ತರ ಅವ್ರ ಧ್ವನಿಯನ್ನ ಕುಗ್ಗಿಸುವ ಕೆಲಸ ಮಾಡ್ತಾರೆ ಅಂದ್ರೆ ಇದು ಯಾವ ಪರಂಪರೆ? ಈ ದೇಶದಲ್ಲಿ ಶಾಂತಿ, ಭಕ್ತಿ, ಸ್ವತಂತ್ರ ಇರುವಂತ ಈ ಒಂದು ದೇಶ, ಪ್ರಜಾಪ್ರಭುತ್ವ ಇರುವಂತ ದೇಶ. ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂತ ಒಂದು ಹಕ್ಕಿದೆ, ಪ್ರತಿಯೊಬ್ಬರು ಕೂಡ ನ್ಯಾಯಯುತವಾಗಿ ನಡಿಬೇಕು ಅನ್ನುವಂಥ ಒಂದು ಹಕ್ಕಿದೆ. ಆದರೆ ಯಾರು ಅದನ್ನ ಪ್ರತಿಪಾದನೆ ಮಾಡ್ತಾರೆ, ಯಾರು ಅದನ್ನ ನೇರವಾಗಿ ಹೇಳ್ತಾರೆ ಅಂಥವ್ರ ಮೇಲೆ ಇವತ್ತು ಇಂಥ ಒಂದು ಏನು ಕ್ರಿಮಿನಲ್ ಕೆಲಸ, ಇವತ್ತು ಯಾರೋ ಫೋನ್ನಾಗ ಕೂತು ಕಿಡಿಗೇಡಿಯಾಗಿ ಮಾತಾಡ್ತಾರೆ, ಇವತ್ತು RSS ಹೆಸರಿನ ಮೇಲೆ ಯಾರೋ ಫೋನ್ ಮಾಡಿ ಜೀವಭಯ ಹಾಕ್ತಾರೆ. ಅಂದ್ರೆ ಇವರು ದೇಶ ಭಕ್ತರಾಗಿ ದೇಶದ ರಕ್ಷಣೆ, ದೇಶದಲ್ಲಿ ಒಂದು ವ್ಯವಸ್ಥೆಯನ್ನ ಸುವ್ಯವಸ್ಥೆಯನ್ನ ಕಾಪಾಡ್ತೇವೆ ಅಂತ ಬಾಯಿಲೆ ಅವರು ಇವತ್ತು ಇಂಥ ಕಿಡಿಗೇಡಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೇವೆ.
ಇವತ್ತು ಈ ದೇಶದಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಇದೆ, ಇವತ್ತು ಬಿಜೆಪಿ ಪಕ್ಷದವರಿದ್ದಾರೆ, ಇವತ್ತು RSS ಸಂಘದವರಿದ್ದಾರೆ, ಅವರೆಲ್ಲರೂ ಕೂಡ ಇಂಥ ಏನು ಅವಾಚ್ಯ ಶಬ್ದ ಮಾತಾಡ್ತಾರೆ ಅಂಥವ್ರಿಗೆ ಕಡಿವಾಣ ಹಾಕ್ಬೇಕು, ಅಂಥವ್ರಿಗೆ ಸಂಘದಿಂದ ಹೊರಗೆ ಹಾಕ್ಬೇಕು. ಸರ್ಕಾರ ಇವತ್ತು ಏನು ಮಾಡ್ತದೆ ಬಿಡ್ತದೆ ಅಂತಲ್ಲ, ನಿಮ್ಮ ಒಂದು ಸ್ವಯಂ ಸೇವಕ ಸಂಘ ಏನಿದೆ ಆ ಸಂಘದಿಂದ ಅಂಥವ್ರಿಗೆ ಹೊರಗೆ ಹಾಕ್ಬೇಕು. ಇವತ್ತು ಕಾನೂನು ಗೌರವ ಕೊಡ್ಬೇಕು. ಇವತ್ತು ಅವ್ರು ಪತ್ರ ಬರೆದಾರೆ, ನೀವು ಕಾನೂನಾತ್ಮಕವಾಗಿ ಉತ್ತರ ಕೊಡ್ಬೇಕು. ಇವತ್ತು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಇವತ್ತು ಅವರೊಂದು 5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವತ್ತು ದೇಶದ ಸಂವಿಧಾನವನ್ನ ಗೌರವಿಸಬೇಕು, ಈ ದೇಶದ ರಾಷ್ಟ್ರ ಧ್ವಜವನ್ನ ಗೌರವಿಸಬೇಕು, ಈ ದೇಶದ ಕಾನೂನನ್ನ ಗೌರವಿಸಬೇಕು, ಈ ದೇಶವನ್ನ ಪ್ರೀತಿಸಬೇಕಂತ ಹೇಳಿ ಒಂದು 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನು ತಪ್ಪಿದೆ? ಇವತ್ತು RSS ಕಚೇರಿ ಮೇಲೆ ಈ ದೇಶದ ಧ್ವಜ ಯಾಕೆ ಹಾರಿಸಬಾರ್ದು? ಇವತ್ತು ಸಂವಿಧಾನವನ್ನ ಬದಲಾಯಿಸ್ತೇನೆ ಅಂತ ಹೇಳಿ ಮಾತಾಡೋರು ಇವತ್ತು ನಿಮ್ಮ ಸಂಘದ ಸದಸ್ಯರು ಇರ್ತಾರೆ, ಇವತ್ತು ಬಿಜೆಪಿ ಪಕ್ಷದ ಸಂಸದರು ಇರ್ತಾರೆ. ಅಂಥವ್ರಿಗೆ ನೀವು ಏನ್ ಮಾಡ್ತೀರಿ? ಅಂಥವ್ರನ್ನ ಪೋಷಿಸುವ ಕೆಲಸ ಮಾಡಬಾರ್ದು. ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾದಂತ ಸಂದರ್ಭ ಇದೆ. ಈ ದೇಶದಲ್ಲಿ ಯಾವತ್ತೂ ಕೂಡ ಅಶಾಂತಿ ಉಂಟು ಮಾಡಬಾರ್ದು ಅಂತ ತಿಳ್ಕೊಂಡು ನಾವು ಕೂಡ ಒತ್ತಾಯ ಮಾಡ್ತೇವೆ. ಇದನ್ನ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಇವತ್ತು ಇದಕ್ಕೆ ವಿಚಲಿತಗೊಂಡಂಥವ್ರು ಏನು ಈ ಒಂದು ಕೃತ್ಯಕ್ಕೆ ವಿಚಲಿತ ಇವತ್ತು ಎಲ್ಲರನ್ನ ಎಬ್ಬಿಸಿಕೊಳ್ಳುವಂತ ಕೆಲಸ ಈ ದೇಶದಲ್ಲಿ ಆಗಬಾರ್ದು. ಈ ಹಿಂದೆ ಈ ದೇಶದಲ್ಲಿ ಸಾಕಷ್ಟು ಅನಾಹುತಗಳಾಗಿವೆ. ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿದಂತ